ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್ ಡಿ. ಇಂದು ಮುಖ್ಯಮಂತ್ರಿಗಳ 1 ಲಕ್ಷದ ಬಹುಮಾಡಿ ಯೋಜನೆ. ಈ ಯೋಜನೆಯಲ್ಲಿ ಅರ್ಜಿ ಹಾಕಿದಂಥ ಫಲಾನುಭವಿಗಳಿಗೆ ಹಲವಾರು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳ ಬಗ್ಗೆ ಉತ್ತರ ಕೊಡಿ ಅಂತ. ಸರಿ, ಅದನ್ನು ಡೌಟ್ ಇದೆ, ನನಗೆ ಕ್ಲಿಯರ್ ಮಾಡಿಕೊಡಿ ಅಂತ. ಸೊ ಹಾಗಾಗಿ ನಾವು ನೋಡೋಣ. ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇನ್ನೂ ಹಲವಾರು ಮಾಹಿತಿ ಈ ಒಂದು ಚಾನಲಲ್ಲಿ ಇರುತ್ತೆ. ಓಕೆ, ಈ ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ಫಲಾನುಭವಿಗಳ ಕ್ವಶ್ಚಿನ್ 1. ಸರ್, ಇವಾಗ 9ನೇ ತಾರೀಕು ಇದ್ದಿದ್ದಂಥ ಪ್ರೋಗ್ರಾಮು ಕನ್ಫರ್ಮ್ ನಡೀತದ ನಡೀತದ ಅಥವಾ ಇಲ್ವಾ? ಸೊ ಕಂಪಲ್ಸರಿ 9ನೇ ತಾರೀಕು ಅದು ಪೋಸ್ಟ್ಪೆಂಡ್ ಆಗಿದೆ. ದಿವಸ ಯಾವಾಗ ಏನು ಅಂತ ಬಂದು ಅತಿ ಶೀಘ್ರದಲ್ಲೇ ತಮ್ಮೆಲ್ಲರಿಗೂ ತಿಳಿಸ್ತಾರೆ. ಸೊ ಹಾಗಾಗಿ 9ನೇ ತಾರೀಕು ಈ ಪ್ರೋಗ್ರಾಮ್ ಇರಲ್ಲ. ಓಕೆ, ನೆಕ್ಸ್ಟು ಹಲವಾರು ಜನ ಕೇಳೋದು, ಸರ್ ಇವಾಗ ನೋಟಿಸ್ ಪೀರಿಯಡು ಇದು ಡಿಮಾಂಡ್ ಲೆಟ್ರ್ ಅಂತ ಕೊಟ್ಟಿದ್ದಾರೆ, ತಾತ್ಕಾಲಿಕ ಹಂಚಿಕೆ ಪತ್ರ, ಬೇಗ ಅಮೌಂಟ್ನ ಕಟ್ಟಿ ಅಂತ ಇದು ಮಾಡ್ತಾಯಿದ್ದಾರೆ. ನಾವು ಯಾವುದ್ಯಾವುದೋ ಲೋನಿಗೆ ಹೋಗ್ತಾ ಇದ್ದೀವಿ, ಮತ್ತು ಅಲ್ಲಿ ಸರಿಯಾಗಿ ನಮಗೆ ಲೋನ್ ಸಿಗ್ತಾ ಇಲ್ಲ. ಈ ಒಂದು ಲೋನ್ ಸಿಗ್ತಾ ಇಲ್ಲ ಹಂಗಾಗಿ ನಮಗೇನಾದರೆ ಆ ಮನೆ ಕೈ ಬಿಟ್ಟು ಹೋಗುತ್ತಾ ಅಂದರೆ ಕ್ಯಾನ್ಸಲ್ ಮಾಡ್ತಾರಾ ಅಂತ. ಸೊ ಇದ್ರ ಬಗ್ಗೆ ಎಲ್ಲ ಮೊನ್ನೆ ಹೋಗಿ ಮಾತಾಡಬೇಕಾದ್ರೆ, ಸೊ ಅದಕ್ಕೆ ಇನ್ನೂ ಒಂದು 15ರಿಂದ 1 ತಿಂಗಳು ಒಳಗಡೆ ನಿಮಗೆ ಟೈಮ್ ಕೊಡ್ತಾರೆ. ನಿಧಾನವಾಗಿ ಮಾಡಿ. ಒಂದೇ ಸತಿ ಅರ್ಜೆಂಟ್ ಪಟ್ಟು ಎಲ್ಲೋ ಹೋಗಿ ಅರ್ಜೆಂಟಾಗಿ ಮಾಡಿ ಮತ್ತು ಎಲ್ಲೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಇದೆ ಅದರಲ್ಲಿ ಹೋಗಿ ತಗೊಳಕ್ಕೊಳ್ಳೋದು ಬೇಡ. ನೀವು ಒಂದೊಂದು ಕಡೆಯೂ ವಿಚಾರಣೆ ಮಾಡಿ ಯಾವ ರೀತಿಯಲ್ಲಿ ಕಟ್ಟೋಕ್ಕಾಗುತ್ತೆ, ನಿಮಗೆ ಎಷ್ಟು ಕಟ್ಟೋಕ್ಕಾಗುತ್ತೆ, ಯಾವ ರೀತಿಯಲ್ಲಿ ಕಟ್ಟೋಕ್ಕಾಗುತ್ತೆ, ಬ್ಯಾಂಕಲ್ಲಿ ಒಂದೊಂದು ಬ್ಯಾಂಕಲ್ಲಿ ಯಾವ ರೀತಿಯಲ್ಲಿದೆ. ಸೊ ನೀವು ಅದನ್ನು ಫಸ್ಟ್ ಕೇಳಿ, ನಿಮ್ಮ ಕೈಯಲ್ಲಿ ಆಗೋ ಥರ ಇದ್ದರೆ ಮುಂದುವರಿಸಿ. ಇನ್ನೂ ಒಂದು 15 ದಿವಸದಿಂದ 1 ತಿಂಗಳ ಮೇಲೆ ನಮಗೆ ಟೈಮ್ ಕೊಡ್ತಾರೆ. ಸೊ ಭಯಪಡೋಕ್ಕೆ ಹೋಗ್ಬೇಡಿ. ಮತ್ತು ತಾತ್ಕಾಲಿಕ ಹಂಚಿಕೆ ಪತ್ರ ಎಲ್ಲ ನಾವು ಸಬ್ಮಿಟ್ ಮಾಡಿದ್ದೀವಿ, ಪೇಮೆಂಟೆಲ್ಲ ಮಾಡಿದ್ದೀವಿ. ನೆಕ್ಸ್ಟು ನಮಗೆ ಯಾವಾಗ ಸ್ವಾಧೀನ ಪತ್ರ ಸಿಗುತ್ತೆ ಅಂತ ಕೇಳ್ತಾಯಿದ್ರು. ನಿಮಗೆ ಆದಷ್ಟು ಬೇಗ ಸ್ವಾಧೀನ ಪತ್ರ ಕೊಡ್ತಾರೆ. ಯಾಕಂದರೆ ಅದು ಒಂದೊಂದು ಕಡೆ ಹೋಗಿ ಅಪ್ರೂವಲ್ ಆಗಿ, ಸೊ ಅದಾದಮೇಲೆ ನಿಮಗೆ ಈ ಒಂದು ಸ್ವಾಧೀನ ಪತ್ರ ಸಿಗುತ್ತೆ. ಸೊ ಹಾಗಾಗಿ ತುಂಬ ದಿವಸ ಆಗುತ್ತೆ ಏನೋ ಆಯಿತು ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ನಿಮಗೆ ಸಿಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.